ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲೆಕ್ಷನ್ ಚಟುವಟಿಕೆಗಳು ಗರಿಗೆದರಿದೆ. ಈ ಕಡೆ ಬಿಜೆಪಿ ಕೂಡ ಗೆಲುವಿನ ಭರವಸೆಯಲ್ಲಿ ಪ್ರಚಾರವನ್ನು ಮುಂದುವರಿಸಿದ್ರೆ ಕಾಂಗ್ರೆಸ್ ಮಾತ್ರ ಸುಮ್ಮನಿರ್ತಾನೇ ಇಲ್ಲ. ಅದೆಷ್ಟೇ ಬಂಡಾಯದ ಬಿಸಿ ಇದ್ರೂ ಎಲೆಕ್ಷನ್ ಚಟುವಟಿಕೆಗಳಿಗೆ ಪ್ರಚಾರಕ್ಕೆ ಯಾವುದೇ ಅಡೆತಡೆಗಳನ್ನ ತೋರಿಸ್ತಾ ಇಲ್ಲ ಕಾಂಗ್ರೆಸ್. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತಬೇಟೆಗೆ ಮುಂದಾಗಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಈ ಮಧ್ಯೆ ಕಿಡಿಕಾರ್ತಾ ಇರುವಂತದ್ದು. ಸಿದ್ದರಾಮಯ್ಯ ಬಿಜೆಪಿ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ಬಡವರನ್ನ ಗೆಲ್ಲಿಸಿ ಅಂತ ಪ್ರಚಾರ ಮಾಡ್ತಿರುವಂತದ್ದು. ಅವ್ರು ಬಂದಿರೋದು ಶ್ರೀನಿವಾಸ್ ದಾಸ್ ಕರಿಯಪ್ಪನ ಪ್ರಚಾರಕ್ಕಾಗಿ. ಶ್ರೀಮಂತರಿಗೆ ಯಾರು ವೋಟ್ ಹಾಕ್ಬೇಡಿ ಅಂತ ಹೇಳ್ತಾ ಇರುವಂತದ್ದು. ಬಡವರಾದ ಶ್ರೀನಿವಾಸ್ ದಾಸ್ ಕರಿಯಪ್ಪನ್ಗೆ ವೋಟ್ ಹಾಕಿ ಅರ್ಥ. ದಯವಿಟ್ಟು ನೀವೆಲ್ಲರೂ ಸಿದ್ದರಾಮಯ್ಯ ಹೇಳಿದಂಗೆ ಬಿಜೆಪಿಗೆ ಮತ ಹಾಕಿ. ಅದಡಿ ಗ್ರಾಮದಲ್ಲಿ ಆರ್ ಅಶೋಕ್ ಪ್ರಚಾರದ ವೇಳೆ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು. ದಾವಣಗೆರೆ ದಕ್ಷಿಣದಲ್ಲಿ ಈ ಕಡೆ ಬಿಜೆಪಿ ಕೂಡ ತನ್ನ ಪ್ರಚಾರ ಕಾರ್ಯದಲ್ಲಿ ಮುಂದುವರೆದಿದ್ರೆ, ನಿನ್ನೆಯಿಂದ ಕಾಂಗ್ರೆಸ್ ನಾಯಕರುಗಳು ಕೂಡ ಬೀಡು ಬಿಟ್ಟಿರುವಂತದ್ದು. ದಾವಣಗೆರೆಯಲ್ಲಿ ಪ್ರತಿಯೊಂದು ಮನೆಗೂ ಕಾಲಿಟ್ಟು ಮತ ಬೇಟೆಗೆ ಮುಂದಾಗಿರುವಂತದ್ದು. ಈ ವೇಳೆ ಮಾತಿನ ಚಕಮಕಿ ಅದಕ್ಕೇನು ಕಡಿಮೆ ಆಗ್ತಾ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಬಡವರನ್ನ ಗೆಲ್ಲಿಸಿ ಅಂತ ಪ್ರಚಾರ ಮಾಡ್ತಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಟಾಂಟ್ ನೀಡ್ತಾ ಇರುವಂತದ್ದು. ನಾವೆಲ್ಲರೂ ಕೂಡ ಬಂದಿರುವಂತದ್ದು ಶ್ರೀನಿವಾಸ್ ಅವರನ್ನ ಗೆಲ್ಲಿಸಿ, ಬಿಜೆಪಿಯನ್ನ ಗೆಲ್ಲಿಸಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ. ನಿನ್ನೆನೂ ಕೂಡ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅನ್ನರಾಮಯ್ಯ ಅಂತ ಹೇಳಿದ್ದಾರೆ. ಅನ್ನ ಅಂದ್ರೇನು? ಅಕ್ಕಿ ಕೊಡ್ತಾರಲ್ಲ, ರೇಷನ್ ಅಕ್ಕಿ 5 ಕೆಜಿ ಕೊಡ್ತಾರೆ. ಯಾರು ಕೊಡ್ತಾರೆ? ಮೋದಿ ಅವ್ರು ಕೊಡೋದು. ಸಿದ್ದರಾಮಯ್ಯ ಅರ್ಧದಲ್ಲಿ ಒಂದು ಕಾಳು ಅಕ್ಕಿನೂ ಸಿದ್ದರಾಮಯ್ಯನವ್ರದಿಲ್ಲ. ಅದರಲ್ಲಿ 5 ಕೆಜಿ ಅಕ್ಕಿ ಮೋದಿ ಅವ್ರು ಕೊಡೋದು. ಆ ಚೀಲ ಐತಲ್ಲ ಮೇಲೆ, 2 ರೂಪಾಯಿದು ಚೀಲ, ಆ 2 ರೂಪಾಯಿ ಚೀಲ ಮಾತ್ರ ಸಿದ್ದರಾಮಯ್ಯನವ್ರದು. ಈಗ ಅನ್ನರಾಮಯ್ಯ ಅಂತಾರೆ. ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಮೋದಿ ಕೊಟ್ಟಿರೋದನ್ನ ಕನ್ನ ಹಾಕಿ ತಂದಿರುವಂತದ್ದು. ಎಸ್ಟಿಗಳದ್ದು ದುಡ್ಡು, ಹಣ ಎಸ್ಸಿ ಕಾಲೋನಿಗಳಿಗೆ, ಎಸ್ಸಿ ಅವರಿಗೆ ಲೋನ್ ಕೊಡಕ್ಕೆ, ಎಸ್ಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಹಣವನ್ನ ಇಟ್ಟಿದ್ರು. ಎಲ್ಲ ಸರ್ಕಾರ ಕೊಟ್ಟಿತ್ತು. ನಮ್ಮ ಸರ್ಕಾರ, ಬಿಜೆಪಿನೂ ಕೊಟ್ಟಿತ್ತು ಸರ್ಕಾರ. ಸಿದ್ದರಾಮಯ್ಯ ಬಂದ್ಮೇಲೆ 43,000 ಕೋಟಿ ಹಣವನ್ನ ಎಸ್ಸಿ ಎಸ್ಟಿ ಹಣವನ್ನ ತೆಗೆದ್ಬಿಟ್ಟು ದುರುಪಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಲೂಟಿ ಹೊಡೆದಿದ್ದಾರೆ ಎಸ್ಸಿಗಳ ಹಣವನ್ನ, ಎಸ್ಟಿಗಳ ಹಣವನ್ನ. ಇಂಥ ಸಿದ್ದರಾಮಯ್ಯನವ್ರು ವೋಟ್ ಹಾಕ್ಬೇಕಾ? ಒಂದ್ ಕಡೆ ಅನ್ನಭಾಗ್ಯ ಲೂಟಿ, ಇನ್ನೊಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಕಿತ್ತಾಟ. ಇವರಿಬ್ಬರು ಕಿತ್ತಾಟದಲ್ಲಿ ಸರ್ಕಾರ ನಡೀತಾ ಇಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಯಾರು ಹೋಗಿದ್ದೀರಾ ಆಸ್ಪತ್ರೆಗೆ? ಔಷಧಿನೇ ಇಲ್ಲ ಅಲ್ಲಿ. ಎಲ್ಲ ಪ್ರೈವೇಟ್ ಆಗಿ ಬರ್ಕೊಡ್ತಾರೆ ಔಷಧಿ, ಎಲ್ಲ ಪ್ರೈವೇಟ್ ಆಗಿ ಬರ್ಕೊಡ್ತಾರೆ. ಇವತ್ತು ಸಾಲ 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 ಸಾಲ. ಸಿದ್ದರಾಮಯ್ಯ 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. ಹಣ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಣ ಎಲ್ಲಿ ಕಳಿಸ್ತಾ ಇದ್ದಾರೆ? ಎಲ್ಲ ಡೆಲ್ಲಿಗೆ ಹಣ ಕಳಿಸ್ತಾ ಇದ್ದಾರೆ.